ಸಿರುವಂಥ ಪರಮ ಪೂಜ್ಯ ಪ್ರಣವ ಪ್ರಕಾಶ ಮಹಾರಾಜರಲ್ಲಿ ನಮಸ್ಕರಿಸುತ್ತ ಎಂ.ಕೆ. ಪತ್ತಾರ್ ಹಿರಿಯರಲ್ಲಿ ಹಾಗೂ ಇಂಥ ಭವ್ಯವಾದ ಸುಂದರ ಆಧ್ಯಾತ್ಮಿಕದ ಸಂಸ್ಕಾರಯುತವಾದ ಧ್ಯಾನ ಮಂದಿರದ ನಿರ್ಮಾತೃಗಳಾದ ಶ್ರೀ ಈರಣ್ಣ ಗುರುಬಾಳಪ್ಪ ಪತ್ತಾರ್ ಅವರನ್ನು ನಮಸ್ಕರಿಸುತ್ತ ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಮಾಡೋದಕ್ಕಾಗಿ ಒಂದು ಕ್ಷಣ ದೇಶವನ್ನು ಕಾಯಕ ತಾಯಂದ್ರು ಬಿಟ್ಟು ಕಳಿಸ್ತಾರೆ. ಅದೇ ರೀತಿಯಾಗಿ ಭಾರತ ದೇಶದಲ್ಲಿ ಈ ಸನಾತನ ಸಂಸ್ಕಾರ ಅದು ಇರಬೇಕು, ಅದು ಅಭೂತಪೂರ್ವವಾದದ್ದು, ಅದು ಎಂದಿಗೂ ಅಳಿಯಬಾರದು ಅಂತ ತಿಳ್ಕೊಂಡು ತಾವೆಲ್ಲ ತಾಯಂದರು ಮಕ್ಕಳಿಗೆ ಏನು ಕಷ್ಟ ಆಗಲಿ ಏನೇ ಆಗಲಿ ಅದು ಕಷ್ಟ ಅಲ್ಲ, ಬೆಳಗಿನ ಜಾವ 5 ಗಂಟೆಗೆ ಏಳೋದರ ಉಪಯೋಗ ಏನು ಅಂದ್ರೆ ದೇವ ಯಾವಾಗ ಬೇಕಾದರೂ ಸಿಗ್ತಾನೆ. ಆದ್ರೆ 9ರ ನಂತರ ಏನಾಗ್ತದೆ, ನೀವೆಲ್ಲ ರೋಡ್ ಒಳಗೆ ಬರ್ತಿರ್ತೀರಿ, ಗಾಡಿ ಭಾಳ ಇರ್ತವೆ, ಟ್ರಾಫಿಕ್ ಜಾಮ್ ಆಗ್ತದೆ, ಬೇಗ ನಮ್ಮ ಗುರಿ ರೀಚ್ ಆಗಕ್ಕಾಗೋದಿಲ್ಲ, ಕ್ರಮಸಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ರಾತ್ರಿ ಹೊತ್ತು 5 ಗಂಟೆ ಹಿಂಗಾಗಿತ್ತು ಅಂತ ತಿಳಿಯಿರಿ, ರೋಡೆಲ್ಲ ಖಾಲಿ ಇರ್ತದೆ, ಯಾರೋ ಒಬ್ರು ಇಬ್ರು ಇರ್ತಾರೆ. ಅದೇ ರೋಡು ಅದೇ ಮಾರ್ಗ ಬ್ರಹ್ಮಾಂಡಕ್ಕೂ ಒಳಗಿರುವಂಥ ಆತ್ಮನಿಗೂ ಒಂದಿಷ್ಟು ರೋಡ ಖಾಲಿ ಇರ್ತದವ. ಯಾಕ ಆಗ ಒಂದಿಷ್ಟು ಏಳೋರು ಕಡಿಮೆ, ಅಲ್ಲಿ ಅಡೆತಡೆಗಳಿರೋದಿಲ್ಲ. ಇದೇನು ಚೇತನ ಶಕ್ತಿ ಇರಲ್ಲ, ಅದು ತೀವ್ರತರವಾಗಿ ಮುಟ್ಟೋದಕ್ಕೆ ಸಹಾಯ ಅಂತ ತಿಳ್ಕೊಂಡು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮಕ್ಕಳೆಲ್ಲ ಎಬ್ಬಿಸ್ತಾರೆ. ಅದಾದ ನಂತರ ನಾವೆಲ್ಲ ಹೇಳ್ತೇವೆ, ಈ ವೇದಗಳೆಲ್ಲ ಹೇಳ್ತವ, ಅವು ಕಟ್ಟ ಕಥೆಗಳಂತ ನಾವು ಕೇಳ್ತೇವೆ, ಬಹಳ ಬುದ್ಧಿಜೀವಿಗಳು ಹೇಳ್ತಿರ್ತಾರೆ. ಹಂಗ ಹೇಳಿದ್ರು ಅದರ ಹಿಂದಿನ ವೈಜ್ಞಾನಿಕ ಕಾರಣವನ್ನ ಮಕ್ಕಳಿಗೆ ತಿಳಿಸಿದ್ರು ಅಂದ್ರೆ ಅವ್ರು ಹೇಳ್ತಾರ ಅದು ತಪ್ಪಲ್ಲ, ಅದು ಸರಿ ಅಂತ ಅವ್ರು ಹೇಳ್ತಾರ. ಅಂತಹ ಕಾರ್ಯವನ್ನ ಶ್ರೀಯುತರು ವಿಜಯ್ ಶರ್ಮಾರವರು ಅದರ ಹಿಂದಿನ ಮಹತ್ತನ್ನ ಕುರಿತು ಮಕ್ಕಳಿಗೆ ಹೇಳಿಕೊಡ್ತಾರೆ. ಈಗ ಹೇಳಿದ್ರು ಮಕ್ಕಳು ಭೋಜನದ ಪೂರ್ವ ಕಾಲದೊಳಗೆ ಚಿತ್ರಾವತಿಯನ್ನು ಹಾಕ್ತಾರೆ. ಹಂಗೆ ಯಾಕೆ ಹಾಕಬೇಕು? ಅದಕ್ಕೊಂದು ವೈಜ್ಞಾನಿಕ ಕಾರಣ ಅದ. ನಾವು ಜಲವನ್ನ ತಗೊಂಡು ಅನ್ನಪೂರ್ಣೇಶ್ವರಿಯನ್ನ ನೆನೆಸ್ಕೊಂಡು ಒಂದು ಕ್ಷಣ ಈಗ ಹಾಕೋದ್ರಿಂದ ನಾವೆಲ್ಲ ಆಗಿನ ಕಾಲಕ್ಕೆ ಕೆಳಗೆ ಕೂತು ಬಾಳೆ ಎಲೆಯೊಳಗ ಪ್ರಸಾದವನ್ನ ಸ್ವೀಕರಿಸ್ತಿದ್ವಿ. ಆ ಬಾಳೆ ಎಲೆಗೆ ಯಾವುದೇ ಕ್ರಿಮಿಗಳು ಯಾವುದೇ ಏನು ಬರಬಾರದು ಅಂತ ತಿಳಿದು ಒಂದು ಕ್ಷಣ ಚಿತ್ರಾವತಿಯನ್ನು ಹಾಕ್ತಾರೆ. ಮತ್ತೆ ಯಾವುದೇ ಕ್ರಿಮಿಗಳು ಬರಲಿಲ್ಲ ಅಂದ್ರೆ ಅವಕ್ಕ ಆಹಾರ ಆಗಬಾರ್ದಲ್ಲ, ಆಹಾರ ಹೋಗ್ಲಿಲ್ಲ, ಪ್ರಸಾದವರಿಗೆ ತರಕ್ಲಿಲ್ಲ, ಅದಕ್ಕೆ ಏನು ಮಾಡಿದ್ರು, ಒಂದು ತುತ್ತ ತಗೊಂಡು ಇಟ್ಟು ಅದೇನೋ ಇಲ್ಲಿ ಬರಬೇಡ, ಅದಿಷ್ಟು ಅಲ್ಲೇ ತಗೋ. ಇದರ ವೈಜ್ಞಾನಿಕ ಹಿಂದಿನ ರಹಸ್ಯ ಇದು. ಅದನ್ನು ತಿಳಿಸ್ತಾ ಹೋದ್ರು ಅಂದ್ರೆ ಇನ್ನು ಮುಂದೆ ಹೇಳ್ತಾರೆ, ಕಿವಿಯೊಳಗೆ ಮಂತ್ರದ ಉಪದೇಶ ಮಾಡ್ತಾರೆ. ನಾವೆಲ್ಲ ನಂಬೇವೆ, 14 ಲೋಕಗಳು ಅಂತ ನಂಬೇವೆ. ಅದೇ ಭೂರ್ ಭುಹ ಸ್ವಃ, ಎಲ್ಲ ಲೋಕದೊಳಗೆ ಅಧಿಪತಿಯಾದಂತ ಭಗವಂತನೇ, ಸೂರ್ಯ ದೇವನೇ, ಆ ನಿನ್ನ ಯಾವ ಸೂರ್ಯ? ಜ್ಞಾನದ ಸೂರ್ಯ, ನಿನಗೆ ನಮಸ್ಕಾರ, ಆ ಜ್ಞಾನವನ್ನ ನನಗೊಂದಿಷ್ಟು ಕೊಡು ಅಂತ ಗುರು ಉಪದೇಶ ಮಾಡ್ತಾನ. ಅದನ್ನ ಕರ್ಣದೊಳಗೆ ಕೇಳಿ ಅದನ್ನ ಯಾವಾಗಲೂ ಜಪವನ್ನ ಮಾಡ್ತಾ ಇದ್ರು ಅಂದ್ರೆ ಅವರಲ್ಲಿ ಆ ಶಕ್ತಿ ಆವಿರ್ಭಾವ ಆಗ್ತದೆ. ಸುಮ್ಮನೆ ಮಂತ್ರದ ಜಪದಿಂದ ಏನಾಗ್ತದೆ? ಯಾವಾಗ ನಮ್ಮ ನಾಲಿಗೆ ಮಂತ್ರವನ್ನ ಪಠಿಸುವಾಗ ಧ್ವನ್ಯಂಗಕ್ಕೆ ಅದು ರೀಚ್ ಆಗ್ತದ, ಅದು ಹಚ್ಚತದ. ಯಾವಾಗ ಧ್ವನ್ಯಂಗಕ್ಕೆ ಹಚ್ಚದೋ ಮೆದುಳು ಚುರುಕಾಗ್ತದ, ಅಲ್ಲಿನಿಂದ ನ್ಯೂರಾನ್ಸ್ಗಳ ಬಿಡುಗಡೆ ಆಗ್ತದ, ಮಕ್ಕಳ ಸ್ಮರಣ ಶಕ್ತಿ ಹೆಚ್ಚಾಗ್ತದ. ಇದು ನಮ್ಮ ಸನಾತನ ಧರ್ಮದ ಹಿಂದಿನ ರಹಸ್ಯ. ಅದನ್ನ ಇವತ್ತು ತದುಪರ್ಯಂತರವಾಗಿ ಸುಮ್ಮನೆ ನಾವು ಏನಾದ್ರು ಹೇಳಿದ್ರು ಮಾಡೋದಿಲ್ಲ. 5 ಗಂಟೆಗೆ ಹೇಳ್ರಿ, ಒಂದಿಷ್ಟು ಮಾಡ್ರಿ ಅಂದ್ರೆ ಮಾಡೋದಿಲ್ಲ. ಅದಕ್ಕೆ ಅಂಜಿಸ್ತಾರ, 5 ಗಂಟೆಗೆ ಹೇಳಿಲ್ಲ ಅಂದ್ರೆ ಇನ್ನು ಹಿಂಗಾಗ್ತದ ಹಂಗಾಗ್ತದ ಅಂತ ಒಂದಿಷ್ಟು ಅಂಜಿಸ್ತಾರ. ಆದ್ರೆ ಈಗಿನ ಏನು ಮಕ್ಕಳದಾರಲ್ಲ ಅವರನ್ನ ನಾವು ಜೆನ್ಸಿ ಅಂತ ಕರೀತೀವಿ.
ಅವರು ಹಂಗಾಗ್ತದ ಹಿಂಗಾಗ್ತದ ಅಂತ ನಂಬಾಕ ನಮ್ಮಂಗಲ್ಲ. ಅವ್ರಿಗೆ ಎಲ್ಲದಕ್ಕೂ ವೈಜ್ಞಾನಿಕವಾದ ಉದಾಹರಣೆ ಬೇಕಾಗ್ತದ. ದೇ ಆರ್ ಪ್ರಾಕ್ಟಿಕಲ್ ಪೀಪಲ್. ಅದಕ್ಕೋಸ್ಕರ ಇವತ್ತಿನ ದಿವಸ ಅವರ ಎಲ್ಲ ಟೀಮೇನು ಸೇರಿ ಆಗಿನ ಕಾಲದೊಳಗೆ ಗುರುಗಳನ್ನ ಹುಡ್ಕೊಂಡು ಹೋಗ್ಬೇಕಿತ್ತು. ನಚಿಕೇತ ಯಮಲೋಕಕ್ಕೆ ಹೋದ, ಉಪಮನ್ಯು ಹೋದ, ಎಷ್ಟು ಜನ ಹೋದ್ರು, ಸತ್ಯಕಾಮ ಹೋದ. ಆದ್ರೆ ಇಂದಿನ ದಿವಸ ನೀವು ಪುಣ್ಯದ ಕರ್ಮ ಮಾಡಿರಿ, ಅದಕ್ಕಾಗಿ ಇಂಥ ಭವ್ಯವಾದದ್ದನ್ನ ಕಟ್ಟಿಸಿ ಅಲ್ಲಿಂದ ಗುರುಗಳನ್ನ ಕರೆಸಿ ಇಂಥ ಒಬ್ಬ ಗುರುವಿನಿಂದ ನಿಮಗೆ ಉಪದೇಶ ಮಾಡಕಚ್ಚಾರ ಅಂದ್ರೆ ಅವರಿಗೆ ಒಂದು ಪ್ರಣಾಮ ಇರಲಿ, ಅವರಿಗೆ ಒಂದು ಚಪ್ಪಾಳೆ ಇರಲಿ ಅಂತ ಹೇಳ್ತಾರೆ. ಕಾರ್ಯವನ್ನು ಮಾಡಿದ್ದಾರೆ. ಅದಕ್ಕೆ ಪೂರಕವಾಗುವಂತೆ ನಿಮ್ಮ ಮಕ್ಕಳನ್ನ ಬಿಟ್ಟು ಇಲ್ಲೊಂದಿಷ್ಟು ಕಳಿಸಿರಲ್ಲ, ತಾಯಂದರಿಗೆ ಮತ್ತು ಅವರ ಪಾಲಕರಿಗೆಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸ್ತಾ ಈ ನನ್ನ ವಾಕೃಷ್ಣವನ್ನು ಆ ಗುರುವಿನ ಪಾದಕ್ಕೆ ಅರ್ಪಿಸುತ್ತಾ ತನ್ನೆಲ್ಲರಲ್ಲಿ ಶರಣಾರ್ಥಿ.